ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎಲ್ಲಿ 3 ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲ ಸುದ್ದಿ, ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣ. ಈ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇದೀಗ ಮಾಜಿ ಸಚಿವ ಹಾಲಿ ಶಾಸಕ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆಗಿದೆ. ಜೀವಾವಧಿ ಶಿಕ್ಷೆಯನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ವಿಧಿಸಿದೆ. ಹಾಗಾದರೆ ಏನೆಲ್ಲ ಬೆಳವಣಿಗೆಗಳಾಯಿತು? ಮೊದಲ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಯೋಗೀಶ್ ಗೌಡ ಕೊಲೆ ಪ್ರಕರಣ. ನಮ್ಮಲ್ಲಿ ಅನೇಕ ಬಾರಿ ನಾವು ಮಾತನಾಡ್ತಾ ಇರ್ತೀವಿ, ಕಾನೂನಿನ ಮುಂದೆ ಅಧಿಕಾರ, ಅಂತಸ್ತಿಕೆ, ಶ್ರೀಮಂತಿಕೆ ಎಲ್ಲವೂ ಕೂಡ ನಗಣ್ಯ. ಕಾನೂನಿನ ಮುಂದೆ ಈ ದೇಶದ ಕಟ್ಟ ಕಡೆಯ ಪ್ರಜೆಯೂ ಸೇರಿದಂತೆ ಈ ದೇಶದ ಪ್ರಧಾನಿಯೂ ಕೂಡ ಎಲ್ಲರೂ ಕೂಡ ಸಮಾನರು. ಶಾಸಕರಾಗಿರಲಿ, ಸಚಿವರಾಗಿರಲಿ, ಪರಿಷತ್ ಸದಸ್ಯರಾಗಿರಲಿ, ಎಷ್ಟೇ ಅಂತಸ್ತು ಆಸ್ತಿಯನ್ನು ಹೊಂದಿರಲಿ, ಕೋಟ್ಯಾಧೀಶ ಆಗಿರಲಿ, ಏನೇ ಆಗಿರಲಿ, ಭಾರತದ ಸಂವಿಧಾನದ ಮುಂದೆ, ಭಾರತದ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು. ಅದರ ಜೊತೆಗೆ ಒಂದು ಮಾತು ಹೇಳ್ತಾ ಇರ್ತೀವಿ, ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ, ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸಬೇಕು ಅಂತ. ಎಲ್ಲಿ ಹೋಗ್ತಾರೆ? ಈ ಪ್ರಕರಣದಲ್ಲಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ, ತಾನು ಈ ಪ್ರಕರಣದಲ್ಲಿ ಇಲ್ಲ ಅಂತ ಹೇಳಿಕೊಳ್ಳೋದಕ್ಕೆ ವಿನಯ್ ಕುಲಕರ್ಣಿ ಯಾವೆಲ್ಲ ಪ್ರಹಸನಗಳನ್ನು ಮಾಡಿದ್ರು ಅನ್ನೋದನ್ನು ಇಡೀ ರಾಜ್ಯದ ಜನ ನೋಡಿದ್ದಾರೆ. ಧಾರವಾಡದ ಉಪನಗರ ಪೊಲೀಸ್ ಠಾಣೆಯ ಪೊಲೀಸರು ಸಲ್ಲಿಕೆ ಮಾಡಿದ್ದಂತಹ ಒಂದು ಚಾರ್ಜ್ ಶೀಟ್ನಲ್ಲಿ ಅವರನ್ನು ಹೇಗೆ ಮರೆಮಾಚಲಾಗಿತ್ತು, ಈ ಪ್ರಕರಣದಲ್ಲಿ ಅವರು ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಅವರು ತೋರಿಸಿಕೊಡೋ ಪ್ರಯತ್ನ ಮಾಡಿದ್ರು. ಆದರೆ ಯಾವಾಗ 2019ರಲ್ಲಿ ಈ ಪ್ರಕರಣ CBIಗೆ ಹೋಯಿತು, CBI ಎಳೆ ಎಳೆಯಾಗಿ ಈ ಪ್ರಕರಣವನ್ನು ತನಿಖೆ ಮಾಡೋಕ್ಕೆ ಶುರುವಾಯಿತು. 2016 ಜೂನ್ 15ನೇ ತಾರೀಕಿಗೆ ಸಪ್ತಾಪುರದ ಉದಯ್ ಜಿಮ್ನಲ್ಲಿ ಬೆಳಗ್ಗೆ ವರ್ಕೌಟ್ ಮಾಡ್ತಾ ಇದ್ದಂಥ ಯೋಗೀಶ್ ಗೌಡ ಅವರ ಮೇಲೆ ಬರ್ಬರವಾದಂಥ ಹತ್ಯೆ ಆಗಿತ್ತು. ಕೇವಲ 1 ನಿಮಿಷದಲ್ಲಿ ಅವರನ್ನು ಸಾಯಿಸಲಾಗಿತ್ತು, ಕೊಲೆ ಆಗ್ಬಿಡ್ತು. ಅದಾದ ನಂತರ ಅವತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಇದೇ ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ಮರೆಮಾಚಿಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನವನ್ನು ಪಟ್ಟಿದ್ರು. ಅದಕ್ಕೆ ಪೊಲೀಸರು ಕೂಡ ರಕ್ಷಣೆಯಾಗಿ ನಿಂತಿದ್ರು. ಆದರೆ ಇವೆಲ್ಲವೂ ಕೂಡ ಇವತ್ತು ಹೋಗಿ ವಿನಯ್ ಕುಲಕರ್ಣಿ ಈ ಪ್ರಕರಣದ ಅಪರಾಧಿಯಾಗಿದ್ದಾರೆ. ಜೀವಾವಧಿ ಶಿಕ್ಷೆಯನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿದೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ. ಏನೇನಾಯಿತು ಹಾಗಾದರೆ? ಏನು ಹೇಳ್ತು ಕೋರ್ಟ್? ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣದಲ್ಲಿ ನಾನು ಆವಾಗಲೇ ಹೇಳ್ತಾ ಇದ್ದಂಗೆ ಚಾರ್ಜ್ ಶೀಟ್ನಲ್ಲಿ ಕೇವಲ ಜಮೀನು ವ್ಯಾಜ್ಯಕ್ಕಾಗಿದೆ ಅಂತ ಬಸವರಾಜ್ ಮುತ್ತಿಗೆ ಸೇರಿದಂತೆ 6 ಜನ ಆರೋಪಿಗಳು ಬಂದು ಸರೆಂಡರ್ ಆಗಿಬಿಡ್ತಾರೆ. ಹೀಗಾಗಿ ನಾವು ಕೊಲೆ ಮಾಡಿದ್ದೀವಿ, ನಮ್ಮ 9 ಎಕರೆ ಜಮೀನನ್ನು ಇವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು, ಹೀಗಾಗಿ ಮಾಡಿದ್ದೀವಿ ಅಂತ ಅದೇ ರೀತಿಯಾಗಿ ಚಾರ್ಜ್ ಶೀಟನ್ನು ಹಾಕ್ತಾರೆ. ನಿನ್ನೆಯೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದೇವೆ. ಆದರೆ ಈ ಪ್ರಕರಣದಲ್ಲಿ ಯೋಗೀಶ್ ಗೌಡರ ಸಹೋದರ ಗುರುನಾಥ್ ಗೌಡರು, ಅವರ ಪತ್ನಿ ಮಲ್ಲಮ್ಮ, ಅವರ ತಾಯಿ, ಇವರೆಲ್ಲರೂ ಕೂಡ ಸೇರಿಕೊಂಡು ಹೋರಾಟ ಮಾಡಿ ಈ ಪ್ರಕರಣವನ್ನು CBIಗೆ ಕೊಡಬೇಕು ಅಂತ ಹೇಳಿದಾಗ ಇವೆಲ್ಲವೂ ಆದ ನಂತರ CBIಗೆ ಹೋಗಿ ಇದೀಗ ಇದಾಗಿದೆ. ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಚರ್ಚೆ ಆಯಿತು, ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ. ಅದರ ಜೊತೆಗೆ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಈ ಎಲ್ಲ ಅಪರಾಧಿಗಳಿದಾರಲ್ಲ, ಇವರಿಂದ ದಂಡ ವಸೂಲಿ ಮಾಡಿ ಅದನ್ನು ಯೋಗೀಶ್ ಗೌಡರ ಮಕ್ಕಳಿಗೆ ಪರಿಹಾರವಾಗಿ ಕೊಡಬೇಕು ಅಂತ 16 ಲಕ್ಷ ರೂಪಾಯಿಯನ್ನು ವಸೂಲಿ ಮಾಡ್ತಿದ್ದಾರೆ. 16 ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಡೋದಕ್ಕೆ ಸೂಚನೆ ಕೊಡಲಾಗಿದೆ. ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂಥ ಚನ್ನಕೇಶವ್ ಟಿಂಗ್ರೀಕರ್, ಈ ವ್ಯಕ್ತಿಯನ್ನು ಮಾತ್ರ ಹೊರತುಪಡಿಸಿ ಉಳಿದೆಲ್ಲರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಿದೆ. ಚನ್ನಕೇಶವ್ ಟಿಂಗ್ರೀಕರ್ ಈ ಪ್ರಕರಣದ A19 ಅಕ್ಯೂಸ್ಡ್ ನಂಬರ್ 19 ಈತ ಮಾಜಿ ಪೊಲೀಸ್ ಇನ್ಸ್ಪೆಕ್ಟರ್. ಈ ವ್ಯಕ್ತಿಯ ಮೇಲೆ ಇದ್ದಂಥ ಗಂಭೀರವಾದಂಥ ಆರೋಪ ಅಂತ ಹೇಳಿದರೆ ಸಾಕ್ಷ್ಯಗಳನ್ನು ನಾಶಪಡಿಸುವುದಕ್ಕೆ ಇವರು ಪ್ರಯತ್ನ ಪಟ್ಟಿದ್ರು ಅಂತ. ಇದೀಗ ಇವರಿಗೆ ಈ ಪ್ರಕರಣದಲ್ಲಿ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಿದೆ. ಈ ವ್ಯಕ್ತಿಯನ್ನು ಹೊರತುಪಡಿಸಿದರೆ ಉಳಿದೆಲ್ಲ, ಈ ಪ್ರಕರಣದ ಉಳಿದೆಲ್ಲ ಆರೋಪಿಗಳಿಗೂ ಕೂಡ ಇದೀಗ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿರೋದು. ಹಾಗಾದರೆ ಯಾವ್ಯಾವ ಸೆಕ್ಷನ್ಗಳಿತ್ತು ಈ ಪ್ರಕರಣದಲ್ಲಿ? 302 ಇತ್ತು ಕೊಲೆ ಪ್ರಕರಣ, 120B ಸಂಚು ರೂಪಿಸಿದ್ರು ಅಂತ,
ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಲಾಗಿತ್ತು ಅನ್ನೋದನ್ನು ನೋಡ್ತಾ ಹೋಗೋದಾದರೆ 120B ಕೊಲೆಗೆ ಸಂಚು ರೂಪಿಸಿದಂಥ ಆರೋಪ. ಕೊಲೆಗೆ ಸಂಚು ರೂಪಿಸಿದ ಆರೋಪ ಇದೆಯಲ್ಲ, 120B ಇದೆಯಲ್ಲ, ಆ 120B ಈಕ್ವಲ್ ಟು 302. ನೀವು ಸಂಚು ರೂಪಿಸೋದು ಕೂಡ ಕೊಲೆಗೆ ಸಮಾನ ಅಂತ ಕಾನೂನು ಹೇಳುತ್ತೆ. ಇದಾಗಿತ್ತು, ಸಂಚು ರೂಪಿಸಿದ್ರು, ತಿಂಗಳಾನುಗಟ್ಟಲೆ ಸಭೆ ಮಾಡಿದ್ರು ಹೇಗೆ ಯೋಗೀಶ್ ಗೌಡ ಅವರನ್ನು ಕೊಲೆ ಮಾಡಬೇಕು ಅಂತ. ಈ ಸಭೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ರಂತೆ ಅಂತೆಲ್ಲ ಹೇಳ್ತಾರೆ. ಅನೇಕ ಜನ ಬೆಂಗಳೂರಿನಿಂದ ಬಂದವರಿದ್ರು, ಯಾರಿಗೆ 20 ಲಕ್ಷ ರೂಪಾಯಿ ಇದಕ್ಕಾಗಿಯೇ ಖರ್ಚು ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ರು ವಿನಯ್ ಕುಲಕರ್ಣಿ ಅಂತ ಎಲ್ಲವನ್ನೂ ಕೂಡ ಹೇಳ್ತಾರೆ. 120B ಕೊಲೆಗೆ ಸಂಚು, ಇದಕ್ಕೆ ಜೀವಾವಧಿ ಅಥವಾ ಮರಣದಂಡನೆ ಇದೆ. 302 ಕೊಲೆ, ಸಹಜವಾಗಿ ವ್ಯಕ್ತಿಯೊಬ್ಬರ ಕೊಲೆ ಆಗಿದೆ, ಜೀವಾವಧಿ ಅಥವಾ ಮರಣದಂಡನೆ ಶಿಕ್ಷೆ ಇದೆ. ಇದರಲ್ಲಿ ರಾಜಿ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಕ್ಷಮಾದಾನವೂ ಕೂಡ ಇದರಲ್ಲಿಲ್ಲ 302 ಅಲ್ಲಿ. ಅದನ್ನು ನಾವು ಗಮನಿಸಬೇಕು. 143 ಕಾನೂನು ಬಾಹಿರವಾಗಿ ಸಭೆಗಳನ್ನು ಮಾಡೋದು, ಇದಕ್ಕೆ 6 ತಿಂಗಳುಗಳ ಕಾಲ ಜೈಲು ಶಿಕ್ಷೆ ಇದೆ. 147 ಗಲಭೆ ಮಾಡೋದು, ಅಂದರೆ ಈ ರೀತಿಯಾಗಿ ಗಲಭೆ ಮಾಡೋದು 2 ವರ್ಷ ಜೈಲಿದೆ. 148 ಸೆಕ್ಷನ್ ಮಾರಕ ಆಯುಧಗಳೊಂದಿಗೆ ಗಲಭೆ ಮಾಡೋದು ಕೂಡ ಇದೆ ಇದರಲ್ಲಿ. ಇದರ ಜೊತೆಗೆ 149 ಇರೋದು. ಏನು 149? ಸಮಾನ ಉದ್ದೇಶ. ಏನಿತ್ತು ಈ ಸಮಾನ ಉದ್ದೇಶ ಈ ಪ್ರಕರಣದಲ್ಲಿ? ಯೋಗೀಶ್ ಗೌಡ್ರನ್ನ ಕೊಲೆ ಮಾಡೋದೇ ಈ ಪ್ರಕರಣದ ಸಮಾನ ಉದ್ದೇಶ ಆಗಿತ್ತು. ಈ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿಯೂ ಕೂಡ ಸಬರ್ಬನ್ ಪೊಲೀಸರು ಕಂಪ್ಲೇಂಟ್ ಅನ್ನು ಮಾಡ್ಕೊಂಡಿರಲಿಲ್ಲ, ಆದರೆ CBI ಮಾಡಿಕೊಂಡಿತ್ತು. CBI ಸಲ್ಲಿಕೆ ಮಾಡಿದ್ದ ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವೂ ಇತ್ತು. ವಾಟ್ ನೆಕ್ಸ್ಟ್? ಮುಂದಿನ ಹಾದಿ ಏನು ವಿನಯ್ ಕುಲಕರ್ಣಿಗೆ? ಕಾನೂನು ಹೋರಾಟ ಮಾಡಬೇಕು. ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಂತಹ ತೀರ್ಪಿದು. ಈ ತೀರ್ಪನ್ನು ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇದೆ. ಅದರಲ್ಲಿ ಯಾವ ಆಪ್ಷನ್ ಅನ್ನು ಅವರು ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದರ ಜೊತೆಗೆ ರಾಜಕೀಯವಾಗಿ ವಿನಯ್ ಕುಲಕರ್ಣಿ ಅವರಿಗೆ ಹಿನ್ನಡೆ. ಯಾಕೆ? ಈ ಪ್ರಕರಣದಲ್ಲಿ 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಪ್ರಕಟ ಆಗಿರೋದ್ರಿಂದ 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಗೆ ಒಳಗಾಗುವ ಸಂಸದ ಅಥವಾ ಶಾಸಕರು ಆ ಕ್ಷಣದಿಂದಲೇ ಅನರ್ಹಕ್ಕೆ ಒಳಗಾಗ್ತಾರೆ. 1951ರ ಜನಪ್ರತಿನಿಧಿಗಳ ಕಾಯ್ದೆಯ ಪ್ರಕಾರ ಶಾಸಕ, ವಿಧಾನಸಭೆಯ ಸದಸ್ಯರು ಅಥವಾ ಲೋಕಸಭೆಯ ಸದಸ್ಯರು ಶಿಕ್ಷೆ ಪ್ರಕಟವಾದ ಕ್ಷಣದಿಂದಲೇ ಅನರ್ಹತೆ ಜಾರಿಗೆ ಬರುತ್ತೆ. ಈ ಹಿಂದೆ ಒಂದು ಆಪ್ಷನ್ ಇತ್ತು ಅವರಿಗೆ. ನಾವು ಮೇಲ್ಹಂತದ ಕೋರ್ಟ್ಗಳಿಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡೋದಕ್ಕೆ 3 ತಿಂಗಳ ಕಾಲ ಅವಕಾಶ ಇತ್ತು. ಇದೀಗ ಅದೂ ಕೂಡ ಇಲ್ಲ. ಹೀಗಾಗಿ ಅವರ ಶಾಸಕ ಸ್ಥಾನ ಅನರ್ಹಗೊಳ್ತಾ ಇದೆ. ಹಾಗಾದರೆ ಈ ಪ್ರಕರಣದ 19 ಆರೋಪಿಗಳು ಯಾರ್ಯಾರು? ನಿನ್ನೆಯೂ ಕೂಡ ನೋಡಿದ್ವಿ. A1 ಒನ್ಸ್ ಅಗೇನ್ ಬಸವರಾಜ್ ಮುತ್ತಿಗೆ ಇದ್ದಾರೆ. ಮಾಪಿ ಸಾಕ್ಷಿ ಇವರು ಏನೇನಾಗಿತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ CBI ಮುಂದೆ ವಿವರವಾಗಿ ಕೊಟ್ಟಂತ ಈ ವ್ಯಕ್ತಿ ಈ ಪ್ರಕರಣದಲ್ಲಿ ಎಂಟ್ರಿ ಆಗದೆ ಹೋಗಿದ್ರೆ ಈ ಇಡೀ ಪ್ರಕರಣವೇ ಮುಗಿದು ಹೋಗ್ಬಿಡುವಂಥ ಸಾಧ್ಯತೆ ಇತ್ತು. ಹೀಗಾಗಿ ಭಾರಿ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿ ಮಾಪಿ ಸಾಕ್ಷಿಯಾಗಿ ಬಂದರು. ಅಪ್ರೂವರ್ ಆಗಿ ಎಲ್ಲವನ್ನು ಕೂಡ ಹೇಳಿದವರು. A2 ವಿಕ್ರಮ್, A3 ಕೀರ್ತಿ ಕುಮಾರ್, A4 ಸಂದೀಪ್, A5 ವಿನಾಯಕ್, A6 ಮಹಾಬಲೇಶ್ವರ್, ಸಂತೋಷ್, ದಿನೇಶ್, ಅಶ್ವಥ್, ಸುನಿಲ್ KS, ನಜರ್ ಅಹ್ಮದ್, ಶಹನ್ವಾಜ್, ನೂತನ್, ಹರ್ಷಿತ್, ವಿನಯ್ ಕುಲಕರ್ಣಿ. ಈ 15ಗೆ ಇದೀಗ ಜೀವಾವಧಿ ಆಗಿರೋದು. ಚಂದ್ರಶೇಖರ್ ಇಂಡಿ, A16 ಶಿವಾನಂದ್ ಬಿರಾದರ್, ಇವರು ಕೂಡ ಮಾಪಿ ಸಾಕ್ಷಿ ಆಗಿದ್ದರು. ಅದಾದರ ವ್ಯತಿರಿಕ್ತ ಸಾಕ್ಷಿಯಾಗಿ ಇವರು ಮಾರ್ಪಟ್ಟರು. A17 ಇವರು. A18 ವಿಕಾಸ್ ಕಲಬುರ್ಗಿ, A19 ಚನ್ನಕೇಶವ್ ಟಿಂಗ್ರಿಕರ್, ನಾನು ಆವಾಗಲೇ ಹೇಳಿದೆ ಪೊಲೀಸ್ ಆಫೀಸರ್ ಆದಂಥ ವ್ಯಕ್ತಿ. A20 ವಾಸುದೇವ್ ನಿಲ್ಕೇಣಿ ನಿರ್ದೋಷಿಯಾಗಿದ್ದಾರೆ. A21 ಸೋಮಶೇಖರ್ ನಿರ್ದೋಷಿಯಾಗಿರೋದು. ಇದು ವಿನಯ್ ಕುಲಕರ್ಣಿ ಅವರ ಪ್ರಕರಣ. ಎರಡನೇ ಸುದ್ದಿ ಜೀ ಕನ್ನಡ ನ್ಯೂಸ್ DNA ಯಲ್ಲಿ ಜಾಗತಿಕವಾಗಿ ಇವತ್ತು ಇರಾನ್ ಮತ್ತು ಅಮೆರಿಕಾದ ನಡುವೆ ಯಾವ ಕಾರಣಕ್ಕಾಗಿ ಯುದ್ಧ ಆಗ್ತಾ ಇದೆ? ಇರಾನ್ ಪರಮಾಣು ಶಸ್ತ್ರೀಕರಣ ದೇಶವಾಗಿ ಹೊರಹೊಮ್ಮತಾ ಇರೋದಕ್ಕೆ ಅಮೆರಿಕ ಕಲ್ಲು ಹಾಕ್ತಾ ಇದೆ. ಇದು ಮೊದಲ ಬಾರಿಗೆಯ ಸಾಧ್ಯವೇ ಇಲ್ಲ. ಭಾರತವೂ ಕೂಡ ಅಣ್ವಸ್ತ್ರ ಪ್ರಯೋಗವನ್ನು ಮಾಡಿದೆ, ಅಣು ಸ್ಫೋಟ ಮಾಡಿದೆ. ಆ ಸಮಯದಲ್ಲೂ ಕೂಡ ಅಮೆರಿಕ ಭಾರತಕ್ಕೆ ಆರ್ಥಿಕ ದಿಗ್ಬಂಧನಗಳು ಎಲ್ಲವನ್ನೂ ಕೂಡ ವಿಧಿಸಿತ್ತು. ಹಾಗಾದರೆ ಭಾರತ ಸೂಪರ್ ಪವರ್ ಆಗಿದ್ದು ಹೇಗೆ? ನಾವು ನೋಡ್ತಾ ಹೋಗೋದಾದರೆ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕರೂ ಕೂಡ ನಾವು 1974 ಮೇ 18ಕ್ಕೆ ಪೋಖ್ರಾನ್ನಲ್ಲಿ ಮಧ್ಯಾಹ್ನ 3:45 ಭಾರತ ಅಣ್ವಸ್ತ್ರವನ್ನು ಪ್ರಯೋಗ ಮಾಡ್ತು. ಅಂದರೆ ಪ್ರಯೋಗ ಅಂತ ಹೇಳಿದರೆ ಅದನ್ನು ನಾವು ಹೊಂದಿದ್ದೇವೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಡ್ತು. ಯಾವತ್ತು? 1974ರಲ್ಲಿ. 1944ರಿಂದಲೇ ಇಂಥದ್ದೊಂದು ಕನಸು ಕೂಡ ಕಾಣ್ತಾ ಇದ್ದೀವಿ ನಾವು.
1944ರಲ್ಲಿ ಅಂದರೆ ಯಾವ ಥರನಾದಂತಹ ಕನಸು, ಭಾರತ ಸಶಸ್ತ್ರ ಅಂದರೆ ಅಣ್ವಸ್ತ್ರ ರಾಷ್ಟ್ರ ಆಗಬೇಕು ಅಂತ. ಬಿಕಾಸ್ 1944ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಿರಲಿಲ್ಲ. ಆ ಸಮಯದಲ್ಲೂ ಕೂಡ ಅಂಥದ್ದೊಂದು ಪರಿಸ್ಥಿತಿಯನ್ನು ನಾವು ಮಾಡಿಕೊಳ್ಬೇಕು ಅಂತ ಅದಕ್ಕೆ ನಾವು ಪ್ರಯತ್ನ ಪಟ್ಟಿದ್ವಿ. ಈ ಹಿಂದೆ ಏನಿತ್ತು, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳೇನಿದೆ, ಫಿಫಾ ಅಂತ ಏನು ಕರಿತೀವಿ, ಅವರು ಮಾತ್ರ ಇದನ್ನು ಹೊಂದಬೇಕು ಅನ್ನುವಂಥದ್ದಿತ್ತು. ಅದನ್ನು ಹೊರತಾಗಿಯೂ ಕೂಡ ಭಾರತ ಅದನ್ನು ಸಾಧನೆ ಮಾಡಿ 1974ರಲ್ಲಿ ಪರೀಕ್ಷೆಯನ್ನು ಮಾಡಿದ್ವಿ. ಅದಕ್ಕೆ ಸ್ಮೈಲಿಂಗ್ ಬುದ್ಧ ಅಂತ ನಾವು ಹೆಸರು ಕೊಟ್ವಿ, ಸ್ಮೈಲಿಂಗ್ ಬುದ್ಧ ಅಂತ. ಅವತ್ತು ಬೆಳಗ್ಗೆ ಏನಾಗಿತ್ತು, ಭೂಮಿ ಕಂಪನ ಆಯಿತು ಭಾರತದಲ್ಲಿ. ಈ ಕಂಪನ ಆದ ತಕ್ಷಣವೇ ಅಮೇರಿಕಾದ ಸಿಸ್ಮಿಕ್ ಎನ್ನುವಂಥ ಒಂದು ಉಪಕರಣ ಅದನ್ನು ಪತ್ತೆ ಮಾಡಿತ್ತು. ಅದನ್ನು ಪತ್ತೆ ಮಾಡುವ ತನಕವೂ ಕೂಡ ಭಾರತ ಇಂಥದ್ದೊಂದು ಅಣುಸ್ಫೋಟ ಮಾಡ್ತಾ ಇದೆ ಅಂತ ಜಗತ್ತಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಜಗತ್ತು ಬಿಡಿ ನೀವು, ನಮ್ಮದೇ ದೇಶದ ವಿದೇಶಾಂಗ ಸಚಿವರಿಗೆ, ನಮ್ಮದೇ ದೇಶದ ರಕ್ಷಣಾ ಸಚಿವರಿಗೆ ಅಣುಸ್ಫೋಟ ಮಾಡುವ 2 ದಿನಗಳ ಮೊದಲು ಮಾತ್ರ ಹೇಳಲಾಗಿತ್ತು. ಇದೆಲ್ಲವೂ ಕೂಡ 75 ವಿಜ್ಞಾನಿಗಳ ತಂಡ ಮತ್ತು ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ, ಅವರ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಪರಮೇಶ್ವರ ಹಸ್ಕರ್ ಮತ್ತು ರಾಯಭಾರಿಯಾಗಿದ್ದಂತಹ ದುರ್ಗಾ ಪ್ರಸಾದ್ ದರ್, ಈ ವ್ಯಕ್ತಿಗಳಿಗೆ ಮಾತ್ರ ಭಾರತ ಇಂಥದ್ದೊಂದು ಪ್ರಯೋಗ ಮಾಡ್ತಾ ಇದೆ, ಅಣುವನ್ನು ನಾವು ಪ್ರಯೋಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥ ಮಾಹಿತಿ ಇವರಿಗಷ್ಟೇ ಗೊತ್ತಿತ್ತು. ಇದಾದ ನಂತರ ನಾವೇನು ಮಾಡಿದ್ವಿ, 1998ರಲ್ಲಿ ಅದು ಹೆಂಗಾಯಿತು ಏನು ಎತ್ತ ಅಂತ ಡೀಟೇಲ್ಸಿಗೆ ಬರ್ತೀನಿ. 1998 ಮೇ 11 ಮತ್ತು 13 2 ದಿನಗಳ ಕಾಲ ಪೋಖ್ರಾನ್ 2 ಅನ್ನು ಮಾಡಿದ್ವಿ. 5 ಬಾಂಬ್ಗಳನ್ನು ನಾವು ಪರೀಕ್ಷೆಗೆ ಒಳಪಡಿಸಿದ್ವಿ. ವಾಜಪೇಯಿ ಮತ್ತು ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ಎಲ್ಲ ಆಯಿತು. ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ ಅಮೆರಿಕ ಬೆದರಿಕೆಯನ್ನು ಹಾಕುತ್ತೆ ಭಾರತಕ್ಕೆ, ಆರ್ಥಿಕ ದಿಗ್ಬಂಧನವನ್ನು ವಿಧಿಸಿಬಿಡ್ತೀವಿ, ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನೀವು ಮುಂದುವರಿಬಾರದು ಅಂತ. ಅವರ ಅಧಿಕಾರ ಕಳೆದುಕೊಳ್ತಾರೆ. ಅದಾದ ನಂತರ ವಾಜಪೇಯಿ ಅವರ ಕೈಗೆ ಹಸ್ತಾಂತರ ಆಗುತ್ತೆ. ವಾಜಪೇಯಿ ಅವರು ಅಮೆರಿಕದ ಕಣ್ಣಿಗೆ ಬೀಳದಂತೆ ಕೆಲಸವನ್ನು ಮಾಡಿದರು. ಅಬ್ದುಲ್ ಕಲಾಂ ಆಗಿರ್ಬೋದು, ಬೇರೆ ಬೇರೆ ಈ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳು, ಇವರೆಲ್ಲರೂ ಕೂಡ ಹೆಂಗೆ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದರೆ, ಹೆಸರುಗಳನ್ನು ಬದಲಾವಣೆ ಮಾಡಿಕೊಳ್ಳಾಯಿತು. ಕೇವಲ ರಾತ್ರಿ ಸಮಯದಲ್ಲಿ ಮಾತ್ರ ಪೋಖ್ರಾನ್ನಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂತು. ಸೈನಿಕ ಸಮವಸ್ತ್ರದಲ್ಲಿ ಕೆಲಸ ಮಾಡಿದರು ಅಬ್ದುಲ್ ಕಲಾಂ ಸೇರಿದಂತೆ ಎಲ್ಲ ವಿಜ್ಞಾನಿಗಳು. ಯಾವ ಕಾರಣಕ್ಕಾಗಿ? ಅಮೆರಿಕ ತನ್ನ ಉಪಗ್ರಹದ ಮುಖಾಂತರ ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಒಂದು ವೇಳೆ ಅಮೆರಿಕಕ್ಕೆ ನಾವು ಅಣ್ವಸ್ತ್ರ ಪ್ರಯೋಗ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಏನಾದರೂ ಗೊತ್ತಾಗ್ಬಿಟ್ರೆ ಅದರ ಮೇಲೆಯೂ ಕೂಡ ಕಲ್ಲು ಹಾಕಬಹುದು ಅಂತ. ಇವತ್ತು ಇರಾನ್ ಮೇಲೆ ಹೆಂಗೆ ಕಲ್ಲು ಹಾಕ್ತಿದಾರಲ್ಲ, ಅದೇ ರೀತಿಯಾಗಿ ಅವತ್ತು ಕಲ್ಲು ಹಾಕಬಹುದು ಅಂತ ಈ ಪ್ರಯತ್ನವನ್ನು ಮಾಡಬಹುದು ಎನ್ನುವಂಥ ಲೆಕ್ಕಾಚಾರಗಳಿತ್ತು. ಇವೆಲ್ಲದರ ಹೊರತಾಗಿ 2 ಬಾರಿ 1974 ಮತ್ತು 1998 2 ಬಾರಿ ಮಾಡಿದ್ದೀವಿ. ಹಾಗಾದರೆ ಭಾರತ ಅಣ್ವಸ್ತ್ರವನ್ನು ಹೊಂದುವುದಕ್ಕೆ ಕಾರಣಗಳೇನು? ಏನೇನು ಕಾರಣಗಳಿತ್ತು? ಏನಾಯಿತು? 1945ರಲ್ಲಿ ಅಮೆರಿಕ ಮೊಟ್ಟ ಮೊದಲ ಬಾರಿಗೆ ಅಣ್ವಸ್ತ್ರ ಪ್ರಯೋಗ ಮಾಡಿತು. ಯಾರ ಮೇಲೆ? ಹಿರೋಶಿಮಾ ಮತ್ತು ನಾಗಾಸಕಿ ಮೇಲೆ ಪ್ರಯೋಗ ಆಯಿತು. ಈ ಘಟನೆಯಲ್ಲಿ 2 ಲಕ್ಷಕ್ಕಿಂತ ಅಧಿಕ ಜನ ಮೃತಪಟ್ಟರು. ಅವತ್ತು ಒಂದು ಭಾವ ಬಂತು, ಅಣ್ವಸ್ತ್ರ ನಮ್ಮ ಹತ್ತಿರ ಇದ್ದರೆ ಯಾವ ದೇಶಗಳು ಕೂಡ ನಮ್ಮ ಹತ್ತಿರ ಬರೋದಿಲ್ಲ ಅನ್ನುವಂಥ ಭಾವ. ಇದು ಒಂದು ಘಟನೆ. ಎರಡನೇ ಘಟನೆ ಏನಾಯಿತು? 1962ರ ಚೀನಾ ಮತ್ತು ಭಾರತ ಯುದ್ಧದಲ್ಲಿ ಭಾರತ ಸೋತು ಬಿಡ್ತು. ಭಾರತ ಸೋಲ್ತು ಆ ಇದರಲ್ಲಿ ಯುದ್ಧದಲ್ಲಿ. ಈ ಯುದ್ಧವನ್ನು ಸೋಲೋದಕ್ಕೆ ಏನು ಕಾರಣ? ನಮ್ಮ ಬಳಿ ಇದ್ದಂತಹ ಹಳೆಯದಾದಂತಹ ಶಸ್ತ್ರಾಸ್ತ್ರಗಳು, ನಮ್ಮ ಬಳಿ ಸೈನಿಕರಿಗೆ ಹಾಕ್ಕೊಳ್ಳೋದಕ್ಕೆ ಶೂ ಇರಲಿಲ್ಲ ಆ ಸಮಯದಲ್ಲಿ, ಬೇರೆ ಬೇರೆ ಕಾರಣಗಳಿತ್ತು. ಸೋತು ಬಿಟ್ವಿ ಯುದ್ಧವನ್ನು. ಈ ಯುದ್ಧ ಸೋತು 1964ರಲ್ಲಿ ಏನಾಗ್ಬಿಡುತ್ತೆ, ಪಕ್ಕದ ಚೀನಾದವರು ಅಣ್ವಸ್ತ್ರ ಪರೀಕ್ಷೆಯಲ್ಲಿ ಮೊದಲ ಬಾರಿಗೆ ಯಶಸ್ವಿ ಆಗ್ಬಿಡ್ತಾರೆ. ನಮ್ಮದೇ ಪಕ್ಕದ ದೇಶ ಅಣ್ವಸ್ತ್ರ ಪ್ರಯೋಗದಲ್ಲಿ ಯಶಸ್ವಿ ಆದಾಗ ಭಾರತ ಏನು ಮಾಡೋದಕ್ಕೆ ಸಾಧ್ಯ? ನಾವು ಕೂಡ ಹೊಂದಬೇಕು ಅನ್ನೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಈ ಯುದ್ಧದಲ್ಲಿ ಏನಾಯಿತು? ಅಮೆರಿಕ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಬೇರೆ ಬೇರೆ ದೇಶಗಳಾಗಿರ್ಬೋದು, ರಷ್ಯಾದ ಸೋವಿಯತ್ ಒಕ್ಕೂಟ ಆಗಿರ್ಬೋದು, ಯಾರೂ ಕೂಡ ನಮಗೆ ಸಪೋರ್ಟ್ ಮಾಡಲ್ಲ. ಈ ಸಪೋರ್ಟ್ ಸಿಗದೇ ಇದ್ದಾಗ ಭಾರತಕ್ಕೂ ಅನಿಸೋಕೆ ಶುರುವಾಯಿತು, ನಾವು ಕೂಡ ಸ್ವಾವಲಂಬಿಗಳಾಗಬೇಕು ಅಂತ. ಸ್ವಾವಲಂಬಿಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಅವತ್ತಿನ ಒಬ್ಬ ವಿಜ್ಞಾನಿ ಡಾಕ್ಟರ್ ಹೋಮಿ ಬಾಬಾ ಅಂತ, ಅವರ ಡೀಟೇಲ್ಸಿಗೆ ನಾನು ಬರ್ತೀನಿ, ಹೆಂಗೆ ಕೆಲಸ ಮಾಡಿದರು, ಏನು ಎತ್ತ ಪಾತ್ರ ಅನ್ನೋದು. ಹೋಮಿ ಬಾಬಾ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ? ಅಣ್ವಸ್ತ್ರಗಳಿಗೆ ಏಕೈಕ ರಕ್ಷಣೆ ಅಂತ ಹೇಳಿದರೆ ಅದು ಕೇವಲ ಅಣ್ವಸ್ತ್ರ ಮಾತ್ರ.
ಈಗ ಪಕ್ಕದ ದೇಶ ಚೀನಾದಲ್ಲಿ ಅಣ್ವಸ್ತ್ರ ಇದೆ, ಪಕ್ಕದ ದೇಶ ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ಇದೆ, ಅಮೆರಿಕಾದ ಬಳಿ ಇದೆ, ರಷ್ಯಾ ಬಳಿ ಇದೆ, ಇಸ್ರೇಲ್ ಬಳಿ ಇದೆ, ಚೀನಾ ಬಳಿ ಇದೆ. ಇವುಗಳಿಗೆ ರಕ್ಷಣೆನ ಹೆಂಗೆ ತೆಗೆದುಕೊಳ್ಬೇಕು? ಈ ರಕ್ಷಣೆ ಏನು ಅಂತ ಹೇಳಿದ್ರೆ, ಅಣ್ವಸ್ತ್ರಕ್ಕೆ ರಕ್ಷಣೆ ಕೇವಲ ಅಣ್ವಸ್ತ್ರ ಮಾತ್ರ ಅಂತ ಹೋಮಿ ಬಾಬು ಅವರು ಕೊಟ್ಟಂತ ಹೇಳಿಕೆ. ಈ ಎಲ್ಲ ಕಾರಣಗಳಿಗಾಗಿಯೂ ಕೂಡ ಭಾರತಕ್ಕೆ ಅನ್ಸೋಕೆ ಶುರುವಾಯಿತು, ನಾವು ಕೂಡ ಇದನ್ನು ತಯಾರು ಮಾಡಬೇಕು ಅಂತ. ಸುಲಭ ಇರಲಿಲ್ಲ ಈ ಹಾದಿ, ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗಿತ್ತು. ಅವತ್ತು ಭಾರತ ಆಗಷ್ಟೇ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು. ಚರ್ಚೆಗಳಾಗ್ತಾ ಇತ್ತಂತೆ ಇಡೀ ಜಗತ್ತಿನಾದ್ಯಂತ, ಹೊಟ್ಟೆಗೆ ತಿನ್ನೋದಕ್ಕೆ ಹಿಟ್ಟಿಲ್ಲ, ಇವ್ರಿಗೆ ಯಾಕೆ ಬೇಕು ಅಣ್ವಸ್ತ್ರ ಅಂತ. ಎಲ್ಲ ಚರ್ಚೆಗಳ ಹೊರತಾಗಿಯೂ ಕೂಡ ಭಾರತ ಇದನ್ನು ಹೊಂದಬೇಕು ಅನ್ನೋ ಕಾರಣಕ್ಕಾಗಿ ಪ್ರಯತ್ನಗಳು ಶುರುವಾಯಿತು. ಭಾರತದ ಅಣು ಕಾರ್ಯಕ್ರಮದ ಪಿತಾಮಹರು ಯಾರ್ಯಾರು ಅಂತ ಬಹಳಷ್ಟು ಜನ ಇದ್ದಾರೆ. JRD ಟಾಟಾ ಅವರು ಒಂದು ಸಂಸ್ಥೆಯನ್ನು ಅವತ್ತು ಶುರು ಮಾಡಿ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಹಾಕದೆ ಹೋಗಿದ್ರೆ ಇವತ್ತು ಭಾರತದ ಪರಿಸ್ಥಿತಿಗಳು ಏನಾಗ್ತಾ ಇತ್ತು. ನಾನು ಅವಾಗಲೇ ಹೇಳಿದೆ, ಹೋಮಿ ಜೆ ಬಾಬಾ ಅಂತ ಅವರು ಕೂಡ ವಿದೇಶಕ್ಕೆ ಹೋಗ್ಬಿಡ್ತಿದ್ರು. ಏನೇನು ಮಾಡಿದ್ರು? ಹೋಮಿ ಜೆ ಬಾಬಾ ಅವರು ಒಂದು ಪತ್ರವನ್ನು ಬರೀತಾರೆ. ಯಾರಿಗೆ? JRD ಟಾಟಾ ಅವರಿಗೆ. ಏನಂತ ಪತ್ರ ಬರೀತಾರೆ? ನಮ್ಮ ದೇಶ ಅಣ್ವಸ್ತ್ರ ಹೊಂದಿದಂತಹ ದೇಶ ಆಗಬೇಕು ಅಂತ ಹೇಳಿ 1944ರಲ್ಲಿ ಹೋಮಿ ಬಾಬಾ ಟಾಟಾ ಅವರಿಗೆ ಪತ್ರ ಬರೀತಾರೆ. ಭಾರತದಲ್ಲಿ ಒಂದು ಸಂಶೋಧನಾ ಸಂಸ್ಥೆಯನ್ನು ಕಟ್ಟೋಣ, ಆ ಸಂಸ್ಥೆಯ ಮುಖಾಂತರ ನಾವು ಅಣ್ವಸ್ತ್ರದಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳಿದಾಗ ಆ ಪತ್ರಕ್ಕೆ ಪ್ರತಿಕ್ರಿಯೆಯಾಗಿ ಟಾಟಾ ಅವರು ದೊರಾಬ್ಜಿ ಟಾಟಾ ಟ್ರಸ್ಟ್ ಎನ್ನುವುದರ ಮುಖಾಂತರ ಒಂದು ಸಹಾಯವನ್ನು ಮಾಡಿ 1945ರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಎನ್ನುವಂಥ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬರೋದಕ್ಕೆ ಕಾರಣ ಆಗ್ತಾರೆ. ಆ ಸಂಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ. ಅವರು ಅಣುಶಕ್ತಿ ಆಯೋಗದ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ನಾನು ಅವಾಗಲೇ ಹೇಳಿದಾಗೆ ಕೋಟ್ಯಾಂತರ ರೂಪಾಯಿ ಹಣದ ಅವಶ್ಯಕತೆ ಇತ್ತು, ಅದನ್ನು ಕೂಡ ಅವತ್ತು ಅವರು ಸಹಾಯ ಮಾಡ್ತಾರೆ. ಎರಡನೇದಾಗಿ ಡಾಕ್ಟರ್ ಹೋಮಿ ಜೆ ಬಾಬಾ ಇವರನ್ನ ಭಾರತದ ಅಣುಶಕ್ತಿ ಆಯೋಗದ ಮೊದಲ ಅಧ್ಯಕ್ಷರು ಅಂತ. ಇವರು ಶಾಸ್ತ್ರಿ ಅವರನ್ನು ಭೇಟಿ ಮಾಡಿದ್ರು. ಇವರು ಮೊದಲು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಭೇಟಿ ಮಾಡಿ, ಸರ್ಕಾರ ಒಂದು ವೇಳೆ ನಮಗೆ ಅನುಮತಿ ಕೊಟ್ಟರೆ ಭಾರತ ಕೇವಲ 18 ತಿಂಗಳುಗಳಲ್ಲಿ, ಒನ್ಸ್ ಅಗೇನ್ ಕೇಂದ್ರ ಸರ್ಕಾರ ನಮಗೆ ಅನುಮತಿ ಕೊಟ್ಟರೆ 18 ತಿಂಗಳುಗಳಲ್ಲಿ ನಾವು ಅಣ್ವಸ್ತ್ರವನ್ನು ತಯಾರು ಮಾಡಿಬಿಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಡಾಕ್ಟರ್ ಹೋಮಿ ಬಾಬಾ ಅವರು ಕೊಟ್ಟರು. ಎಲ್ಲ ಬೆಳವಣಿಗೆಗಳ ನಂತರ ಇವರು ಕೆಲಸವನ್ನು ಮಾಡಿದರು. 1944ರಲ್ಲಿ ಇವ್ರದ್ದೊಂದು ಕನಸು ಇರುತ್ತೆ. ಏನು ಕನಸು? ಯಾವುದೇ ಕಾರಣಕ್ಕೂ ಭಾರತ ಶಸ್ತ್ರಾಸ್ತ್ರಗಳಿಗಾಗಿ ಅಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಗಳ ಮೇಲೆ ಡಿಪೆಂಡೆನ್ಸಿ ಆಗಬಾರ್ದು, ಅವಲಂಬನೆ ಆಗಬಾರ್ದು, ಭಾರತ ಸ್ವಾವಲಂಬಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವರು ಬರ್ತಾರೆ. ಆದರೆ ಘಟನೆ ಏನಾಗುತ್ತೆ, 1966ರಲ್ಲಿ ಒಂದು ವಿಮಾನ ಅಪಘಾತದಲ್ಲಿ ಇವರು ಮೃತಪಡ್ತಾರೆ. ನಮ್ಮ ಕನ್ನಡಿಗರಾದಂತಹ ರಾಜಾರಾಮಣ್ಣ, ನಿಮಗೆ ವಿಧಾನಸೌಧದ ಮುಂಭಾಗದಲ್ಲಿ ಆ ಕಡೆ ಹೋದರೆ ರಾಜಭವನ ಸಿಗುತ್ತೆ, ರಾಜಭವನದ ಎದುರುಗಡೆ ನಿಮಗೆ ಆಲ್ ಇಂಡಿಯಾ ರೇಡಿಯೋ ಸಿಗುತ್ತೆ. ಆಲ್ ಇಂಡಿಯಾ ರೇಡಿಯೋದ ಹತ್ರ ಒಂದು ರಾಜಾರಾಮಣ್ಣ ಕಾಂಪ್ಲೆಕ್ಸ್ ಅಂತಿದೆ, ಬಹುತೇಕರಿಗೆ ಗೊತ್ತಿಲ್ಲ. ರಾಜಾರಾಮಣ್ಣ ಅನ್ನೋರು ಇವರು ಯೋಜನಾ ನಿರ್ದೇಶಕರಾಗ್ತಾರೆ. ಅಣ್ವಸ್ತ್ರ ಏನು ತಯಾರು ಮಾಡೋದು ಇರುತ್ತಲ್ಲ, ಅದರ ಯೋಜನಾ ನಿರ್ದೇಶಕರಾಗಿ ಕನ್ನಡಿಗರಾದಂತಹ ರಾಜಾರಾಮಣ್ಣ ಅವತ್ತು ಹೋಮಿ ಬಾಬಾ ನಂತರ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಿ ಅದರ ಜೊತೆಗೆ ಅಪ್ಸರಾ, ಸಿರಾಸ್, ಪೂರ್ಣಿಮಾ ರಿಯಾಕ್ಟರ್ಗಳ ತಯಾರಕರಾಗಿ ಹೊರಗೆ ಬರ್ತಾರೆ, ವಿನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೆಲಸವೂ ಕೂಡ ಇದರಲ್ಲಿ ದೊಡ್ಡದಿತ್ತು. ಮೊದಲು ಅವರೇನೋ ವಿರೋಧ ಮಾಡಿದ್ರು ಅಂತ ಹೇಳ್ತಾರೆ, ಆದರೆ ಅದಾದ ನಂತರ ಎಲ್ಲವನ್ನೂ ಕೂಡ ಒಪ್ಪಿಕೊಂಡು ಕೆಲಸವನ್ನು ಮಾಡಿದಂಥ ವ್ಯಕ್ತಿ. ಈ ಎಲ್ಲ ವ್ಯಕ್ತಿಗಳು ಕೂಡ ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಜಾಗತಿಕ ಒತ್ತಡ ಮತ್ತು ನಿರ್ಧಾರಗಳು ಹೆಂಗಿತ್ತು ಇವತ್ತು ಜಗತ್ತಿನಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇರಾನ್ ಯುರೇನಿಯಮನ್ನು ಹೊಂದಿದೆ ಅನ್ನುವ 60% ಯುರೇನಿಯಮನ್ನು ಹೊಂದಿದೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಅಮೆರಿಕ ನಮ್ಗೆ ವಾಪಸ್ ಕೊಟ್ಟು ಬಿಡಬೇಕು ಅಂತ ಹೇಳ್ತಿದೆ ಅಮೆರಿಕ. ಡೊನಾಲ್ಡ್ ಟ್ರಂಪ್ ಇವತ್ತು ಅದನ್ನೇ ಮಾತಾಡಿದ್ದಾರೆ. ಭಾರತದ ಮೇಲೆಯೂ ಕೂಡ ಇಂಥದ್ದೊಂದು ಜಾಗತಿಕ ಒತ್ತಡಗಳಿತ್ತು. ಯಾವ್ಯಾವ ಜಾಗತಿಕ ಒತ್ತಡಗಳಿತ್ತು? ಅಮೆರಿಕ, ಸೋವಿಯತ್ ಯೂನಿಯನ್, UK, ಫ್ರಾನ್ಸ್, ಚೀನಾ ಇವೆಲ್ಲವೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದು. NPT ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಇವರು. ಹೆಂಗೆ ಸ್ವಾರ್ಥ ಅನ್ನೋದು ಜಗತ್ತಲ್ಲಿ ಹೆಂಗಿರುತ್ತೆ ಮುಂದುವರೆದಂತಹ ರಾಷ್ಟ್ರಗಳಲ್ಲಿ ಅಂತ ಹೇಳಿದರೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಯಾವ ನಿರ್ಧಾರ? 1968ರಲ್ಲಿ ಫಿಫಾ ದೇಶಗಳಂತ ನಾವೇನು ಕರಿತೀವಿ, ಅಮೆರಿಕ, ರಷ್ಯಾ, ಚೀನಾ, ಬ್ರಿಟನ್ ಮತ್ತು ಫ್ರಾನ್ಸ್, ಇವರೆಲ್ಲರೂ ಸೇರಿಕೊಂಡು ಒಂದು ಒಪ್ಪಂದ ಮಾಡ್ಕೊಳ್ತಾರೆ, ಒಂದು ಕಾನೂನು ತಂಬರ್ತಾರೆ. ಏನಂತ? ಪರಮಾಣು ಶಸ್ತ್ರಾಸ್ತ್ರಗಳ ಪ್ರಸರಣ ರಹಿತ ಒಪ್ಪಂದ. ಇದು ಏನಿದು ಒಪ್ಪಂದ? ಈಗ ಯಾರು ಅಣ್ವಸ್ತ್ರವನ್ನು ಹೊಂದಿದಾರೋ ಅವರು ಮಾತ್ರ ತಮ್ಮ ಬಳಿ ಅಣ್ವಸ್ತ್ರವನ್ನು ಇಟ್ಕೊಳ್ಬೇಕು. ಜಗತ್ತಿನ ಬೇರೆ ಯಾವ ದೇಶಗಳು ಕೂಡ ಅಣ್ವಸ್ತ್ರವನ್ನು ಹೊಂದಬಾರದು ಅನ್ನುವಂಥದ್ದು ಇದು ಕಾನೂನು.
ಯಾರೂ ಕೂಡ ಅದಕ್ಕೆ ಪ್ರಯೋಗಕ್ಕೆ ಹೋಗಬಾರದು ಅಂತ ಈ ಕಾನೂನು ತರ್ತಾರೆ. ಭಾರತ, ಪಾಕಿಸ್ತಾನ, ಇಸ್ರೇಲ್, ದಕ್ಷಿಣ ಸುಡಾನ್ ಇವು ಯಾವುವು ಕೂಡ ಈ ಒಪ್ಪಂದಕ್ಕೆ ಸಹಿ ಹಾಕಲ್ಲ. ಭಾರತವು ಕೂಡ ಇರುತ್ತೆ. ಅಸಮಾನತೆ ಅಂತ ಹೇಳಿಬಿಡುತ್ತೆ ಭಾರತ. ಏನು ಅಸಮಾನತೆ ಅಂತ ಹೇಳುತ್ತೆ? ಅಣ್ವಸ್ತ್ರ ಹೊಂದದವರು ಅಥವಾ ಅಣ್ವಸ್ತ್ರ ಹೊಂದದೇ ಇರುವವರು ಅಂತ ಜಗತ್ತಿನಲ್ಲಿ ಎರಡು ಕ್ಯಾಟಗರಿ ಮಾಡ್ತಾ ಇದ್ದೀರಿ. ಈ ಅಸಮಾಧಾನ ಯಾಕೆ? ನಾವು ಕೂಡ ತಯಾರಾಗ್ತೀವಿ ಅಂತ ಎಲ್ಲ ಬೇಡಿಕೆಗಳನ್ನು ಹೊರತಾಗಿಯೂ ಕೂಡ ಅಮೆರಿಕ ಏನು ಮಾಡುತ್ತೆ, ನಮ್ಮ ಭಾರತದ ತಾರಾಪುರ ಅಣು ವಿದ್ಯುತ್ ಸ್ಥಾಪನೆಗೆ ಬೇಕಾದಂತಹ ಇಂಧನ ಸರಬರಾಜನ್ನು ಸ್ಥಗಿತ ಮಾಡುತ್ತೆ. ಕೆನಡಾ ನಮ್ಮ ಜೊತೆಗೆ ಸಂಬಂಧವನ್ನು ಕಳೆದುಕೊಳ್ಳುತ್ತೆ. ಇವೆಲ್ಲದರ ಹೊರತಾಗಿಯೂ ಕೂಡ 1974ರಲ್ಲಿ ಭಾರತ ಅಣ್ವಸ್ತ್ರ ಪ್ರಯೋಗವನ್ನು ಮಾಡುತ್ತೆ. ಇವೆಲ್ಲವೂ ಕೂಡ ಜಾಗತಿಕವಾಗಿ ಒತ್ತಡ ಕೇಳಿ ಬಂದಿದ್ದು. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ಪಶ್ಚಿಮ ರಾಷ್ಟ್ರಗಳ ಶಾಕ್ ಮತ್ತು ನಿರ್ಬಂಧಗಳು ಏನೇನಾಗಿತ್ತು. ಯಾರು ಒಪ್ಪಲ್ಲ ರೀ. ಭಾರತ ಆಗಷ್ಟೇ ಸ್ವತಂತ್ರ ದೇಶ. ತಾಂತ್ರಿಕವಾಗಿ ನಾವು ಇನ್ನೂ ಮುಂದುವರಿಬೇಕು, ಶೈಕ್ಷಣಿಕವಾಗಿ ಬೆಳವಣಿಗೆ ಹೊಂದಬೇಕು, ವೈಜ್ಞಾನಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕು. ಅಮೆರಿಕನೇ ವಿರೋಧ ಮಾಡೋದಕ್ಕೆ ಶುರು ಮಾಡಿತು. ಏನೇನಾಯಿತು? ಅಮೆರಿಕ ಮತ್ತು ಕೆನಡಾದಿಂದ ನಮಗೆ ಬೇಕಾದಂತಹ ಸಹಾಯಗಳು ಸಂಪೂರ್ಣವಾಗಿ ಸ್ಥಗಿತ ಆಯಿತು. ನಾನು ಆವಾಗಲೇ ಹೇಳಿದೆ, ತಾರಾಪುರ ವಿದ್ಯುತ್ ಕೇಂದ್ರಕ್ಕೆ ಬರಬೇಕಾದಂಥದ್ದನ್ನು ಎಲ್ಲವನ್ನೂ ಕೂಡ ಅಮೆರಿಕಾದವರು ಸ್ಥಗಿತ ಮಾಡೋದಕ್ಕೆ ಶುರು ಮಾಡಿದರು. ಅದಾದ ನಂತರ ಕೆನಡಾದವರು ಸಂಬಂಧವನ್ನು ಕಳೆದುಕೊಂಡರು. ಪರಮಾಣು ಶಸ್ತ್ರಾಸ್ತ್ರಗಳ ಪ್ರಸರಣ ರಹಿತ ಒಪ್ಪಂದ, ನಾನು ಆವಾಗಲೇ ಹೇಳಿದೆ ಆ ಒಪ್ಪಂದಕ್ಕೆ ಭಾರತ ಯಾಕೆ ವಿರೋಧ ಮಾಡ್ತು ಏನು ಅಂತ. ಅದಾದ ನಂತರ ಒಂದು ಘಟನೆ ಆಗುತ್ತೆ. ಏನು ಘಟನೆ ಅಂತ ಹೇಳಿದರೆ, ನರಸಿಂಹರಾವ್ ಅವರ ಎಂಟ್ರಿ ಆಗೋದಿಲ್ಲ. ನರಸಿಂಹರಾವ್ ಅವರ ಎಂಟ್ರಿ ಆಗುತ್ತೆ ಇದರಲ್ಲಿ. ನರಸಿಂಹರಾವ್ ಅವರಿಗೆ ಅವತ್ತಿನ ಅಮೆರಿಕಾದ ಅಧ್ಯಕ್ಷರು ಹೆದರಿಕೆ ಹಾಕಿಬಿಡ್ತಾರೆ. ಏನಂತ ಹೆದರಿಕೆ ಹಾಕ್ತಾರೆ? ನೀವು ಒಂದು ವೇಳೆ ಈ ವಿಚಾರದಲ್ಲಿ ಮುಂದುವರೆದ್ರೆ, ಅಂದರೆ ಅವ್ರದ್ದೊಂದು ನಿಲುವಿರುತ್ತೆ. ಏನು ನಿಲುವಿರುತ್ತೆ? ಜಾಗತಿಕವಾಗಿ ಈ ಪ್ರಸರಣ ನಿಷೇಧ ಒಪ್ಪಂದ ಬರುವಷ್ಟರೊಳಗಡೆನೆ ಭಾರತ ಮತ್ತೊಂದು ಬಾರಿ ಇಂಥದ್ದೊಂದು ಪ್ರಯೋಗ ಮಾಡಬೇಕು ಅಂತ ಅವರು ಭಾವಿಸಿರ್ತಾರೆ. ವಿಶ್ವದಲ್ಲಿ CTBT ಅಂತ ಅಣ್ವಸ್ತ್ರ ಶಾಶ್ವತವಾಗಿ ನಿಷೇಧ ಮಾಡುವಂಥ ಒಪ್ಪಂದ ಜಾರಿಗೆ ಬರುವ ಮೊದಲೇ ಭಾರತ ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು ಅಂತ PV ನರಸಿಂಹರಾವ್ ಅವರು ನಿರ್ಧಾರ ಮಾಡ್ಕೋತಾರೆ. ಹೀಗಾಗಿ ಗುಪ್ತವಾಗಿ ಕೆಲಸ ಮಾಡ್ತಾರೆ ಈ ವಿಚಾರದಲ್ಲಿ. ರಾತ್ರೋರಾತ್ರಿ ಕೆಲಸ ಮಾಡೋದು. ನಾನು ಆವಾಗಲೇ ಹೇಳಿದೆ, ಅಬ್ದುಲ್ ಕಲಾಂ ಅವರ ಹೆಸರನ್ನು ಬದಲಾವಣೆ ಮಾಡ್ತಾರೆ. ಇದರಲ್ಲಿ ವಿಜ್ಞಾನಿಗಳ ಹೆಸರನ್ನು ಬದಲಾವಣೆ ಮಾಡಲಾಗುತ್ತೆ. ಬಿಕಾಸ್ ಅಮೆರಿಕಾದ ಬಿಲ್ ಕ್ಲಿಂಟನ್ ಕೊಟ್ಟಂತಹ ಆ ಒಂದು ಬೆದರಿಕೆಗಾಗಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಬ್ದುಲ್ ಕಲಾಂ ಅವರ ತಂಡ ಅದ್ಭುತವಾಗಿ ಕೆಲಸ ಮಾಡುವ ಮುಖಾಂತರ 1998ರಲ್ಲಿ ಇಂಥದ್ದೊಂದು ಪ್ರಯತ್ನಗಳಾಯಿತು. ರಹಸ್ಯ ಕಾರ್ಯಾಚರಣೆಗಳು ಹೆಂಗಿತ್ತು? ಈ ಪಾಯಿಂಟಿಗೆ ಬರಬೇಕು ನಾವು. ನಾನು ಅದನ್ನೇ ಹೇಳ್ತಾ ಇದ್ದೆ. ಸ್ಯಾಟಲೈಟ್ ಮತ್ತು CIA ಗಮನ ತಪ್ಪಿಸೋದಕ್ಕೆ ಮರಳು ಗುಡ್ಡಗಳನ್ನು ಮಾಡ್ತಾ ಇದ್ರು. ಅಂದರೆ ಭೂಮಿಯಲ್ಲಿ ಗುಂಡಿಗಳನ್ನು ತೆಗಿತಾ ಇದ್ರು, ದೊಡ್ಡದಾದಂಥ ಗುಂಡಿಗಳನ್ನು ತೆಗಿತಾ ಹೋಗ್ತಾ ಇದ್ದಂತೆ ಆ ಮರಳನ್ನು ಹೊರಗೆ ಹಾಕ್ತಿದ್ರಲ್ಲ, ಆ ಮರಳು ದಿಬ್ಬಗಳಾಗಿ ಮಾರ್ಪಡ್ತಾ ಇತ್ತು. ಅಮೆರಿಕದ ಸ್ಯಾಟಲೈಟ್ಗೆ ಅದು ಕಾಣಿಸ್ತಾ ಇರಲಿಲ್ಲ. ಏನೋ ಕೆಲಸ ಮಾಡ್ತಿದ್ದಾರೆ, ಮರಳಿದೆ ಅನ್ನೋ ಕಾರಣಕ್ಕಾಗಿ ಸುಮ್ಮನಾಗ್ತಾ ಇತ್ತು. ಎರಡನೇದಾಗಿ ಏನು ಮಾಡ್ತಾ ಇದ್ರು? ರಾತ್ರಿ ಸಮಯದಲ್ಲಿ ಕೆಲಸ ಮಾಡ್ತಾ ಇದ್ರು. ಉಪಗ್ರಹಗಳ ಹಾಗೆ ಕ್ಲಾರಿಟಿ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ರಾತ್ರಿ ಸಮಯದಲ್ಲಿ ಪೈಪ್ಲೈನ್ ಜೋಡಿಸೋದು, ರಾತ್ರಿ ಸಮಯದಲ್ಲಿ ಕೇಬಲ್ ಹಾಕೋದು, ರಾತ್ರಿ ಸಮಯದಲ್ಲಿ ಗುಂಡಿ ತೋಡೋದು ಎಲ್ಲವನ್ನು ಕೂಡ ರಾತ್ರಿ ಸಮಯದಲ್ಲಿ ಮಾಡ್ತಾ ಇದ್ರು. ಕೋಡ್ಗಳ ಹೆಸರುಗಳು, ವೇಷಭೂಷಣ, ಇದು ಇಂಪಾರ್ಟೆಂಟ್. ಅಬ್ದುಲ್ ಕಲಾಂರ ಹೆಸರನ್ನ ಮೇಜರ್ ಜನರಲ್ ಪೃಥ್ವಿರಾಜ್ ಅಂತ ಚೇಂಜ್ ಮಾಡಿದ್ದು. ಯಾವ ಕಾರಣಕ್ಕಾಗಿ? ಏನೋ ಸೇನಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಸೈನಿಕರೇನೋ ಕೆಲಸ ಮಾಡ್ತಿದ್ದಾರೆ, ಅದು ಅಣ್ವಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ತೋರಿಸ್ಕೊಳ್ಬೇಕಾಗಿತ್ತು. ಆ ಕಾರಣಕ್ಕಾಗಿ ಮಾಡ್ತಾ ಇದ್ರು. ಇದರ ಜೊತೆಗೆ 1998ರಲ್ಲಿ ಐತಿಹಾಸಿಕವಾಗಿ ನಾವು ಸ್ಫೋಟ ಮಾಡಿಬಿಟ್ವಿ. ಅವತ್ತು ಅದು ಜಾಗತಿಕವಾಗಿ ಅನೇಕರಿಗೆ ಆಶ್ಚರ್ಯವನ್ನು ಕೂಡ ತಂದಿಟ್ಟಿದ್ದನ್ನು ನಾವು ನೋಡಿದ್ದೇವೆ. ಅಮೆರಿಕ ಏನಾಯಿತು ಅಂತ, ಬೇರೆ ಬೇರೆ ದೇಶಗಳು ಏನಾಯಿತು ಅಂತ ಭಾರತ ಅವತ್ತು ಹೇಳ್ತು, ನೋಡಿ ನಾವು ಪರಮಾಣುವಿನಲ್ಲಿ ಸಶಸ್ತ್ರೀಕರಣ ಆಗಿದ್ದೇವೆ, ಸ್ವಾವಲಂಬಿಗಳಾಗಿದ್ದೀವಿ ಅಂತ. ಅಮೆರಿಕಕ್ಕೆ ಸೆಡ್ ಹೊಡೆದು ಭಾರತ ಇಂಥದ್ದೊಂದು ಸಾಧನೆ ಮಾಡಿದೆ. ಇದು ಜೀ ಕನ್ನಡ ನ್ಯೂಸ್ DNA ಎರಡನೇ ಸುದ್ದಿ. ಇವತ್ತಿನ ಮೂರನೇ ಸುದ್ದಿ, ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆ ಆಗಿರೋದು. 10 ದಿನಗಳ ಕಾಲ ಕದನ ವಿರಾಮ ಘೋಷಣೆಯಾಗಿದೆ ಲೆಬನಾನ್ ಮತ್ತು ಇಸ್ರೇಲ್ನ ನಡುವೆ. ಟ್ರಂಪ್ ಏನು ಹೇಳಿದ್ರು ಈ ವಿಚಾರದ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಇಸ್ರೇಲ್ ಅಧ್ಯಕ್ಷರು ಮತ್ತು ಲೆಬನಾನ್ ಅಧ್ಯಕ್ಷ ಜೋಸೆಫ್ ಅವನ್ ಜೊತೆಗಿನ ಸಭೆ ಫಲ ಕೊಟ್ಟಿದೆ ಅಂತ ಅವರು ಹೇಳ್ತಾ ಇರೋದು. ಅವ್ರ ಜೊತೆಗೆ ಒಂದು ಸಭೆ ಮಾಡಿದ್ದೀವಿ, ಆ ಸಭೆ ಜೊತೆಗೆ ಇದೊಂದು ನಮಗೆ ಅನುಕೂಲ ಆಗಿದೆ ಅಂತ. ಇದರ ಜೊತೆಗೆ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ
10 ದಿನಗಳ ಕಾಲ ಇದೀಗ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಆಗಿದೆ. ಈ ಬಗ್ಗೆ ಟ್ರಂಪ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. Will Hezbollah stick to the ceasefire? Are you confident about that? I think they will. I think it's going to be, actually it's very exciting because it's 48 years. We're going to be meeting with Bibi Netanyahu, as you know, as the president of Lebanon. ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ರು? ಅವ್ರು ಹೇಳ್ತಾ ಇದ್ದಾರೆ, ನಾನು ಜಾಗತಿಕವಾಗಿ ಇದುವರೆಗೂ 9 ಯುದ್ಧ ನಿಲ್ಲಿಸಿದ್ದೆ, ಇದು 10ನೇ ಯುದ್ಧ ನಾನು ನಿಲ್ಲಿಸ್ತಾ ಇರೋದು ಅಂತ. ಇದು ನಾವು ಗಮನಿಸಬೇಕಾದಂಥ ಸಂಗತಿ. ಇಸ್ರೇಲ್ ಲೆಬನಾನ್, ಇಸ್ರೇಲ್ ಹಮಾಸ್, ಇಸ್ರೇಲ್ ಇರಾನ್, ಭಾರತ ಪಾಕಿಸ್ತಾನ ಸೇರಿದಂತೆ ಒಟ್ಟು 9 ಅಂತ. ಆದರೆ ಇದೀಗ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಕದನ ವಿರಾಮ ಜಾರಿಯಾಗಿದೆ. ಇದರ ಜೊತೆಗೆ ಕಳೆದ ಮಾರ್ಚ್ 2ರಿಂದ ಇಲ್ಲಿಯ ತನಕ 2,000 ಜನ ಇಲ್ಲಿಗ ಮೃತಪಟ್ಟಿದ್ದಾರೆ. ಇದೀಗ ಟ್ರಂಪ್ ಹೇಳ್ತಿದ್ದಾರೆ, ಆರ್ಮೇನಿಯಾ, ಅಜರ್ಬೈಜಾನ್, ಈಜಿಪ್ಟ್, ಇಥಿಯೋಪಿಯಾ, ಕಾಂಬೋಡಿಯಾ, ಥೈಲ್ಯಾಂಡ್, ಕಾಂಗೋ, ರುವಾಂಡಾ, ಸರ್ಲಿಯಾ, ಕೋಸೋವೊ ಈ ಎಲ್ಲ ಯುದ್ಧಗಳನ್ನೇನು ನಿಲ್ಲಿಸಿದ್ದೆ, ಈ ಯುದ್ಧದ ನಂತರ ಇವತ್ತು ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇದ್ದಂಥ ಯುದ್ಧವನ್ನು ಕೂಡ ನಾವು ನಿಲ್ಲಿಸಿಬಿಟ್ಟಿದ್ದೀನಿ ಅಂತ. 1982ರ ಕಥೆಯನ್ನು ನಾವು ಮೊನ್ನೆ ಮಾತನಾಡಿದ್ದೀವಿ. ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿದ್ದು ಹೆಜ್ಬುಲ್ಲಾ ಕಾರಣಕ್ಕಾಗಿ. ಅಲ್ಲಿರುವಂಥ ಹೆಜ್ಬುಲ್ಲಾ ಅವರನ್ನು ಹೊರ ಓಡಿಸಬೇಕು ಅಂತ 18 ವರ್ಷಗಳ ಕಾಲ ಇಸ್ರೇಲ್ ಸೈನಿಕರಲ್ಲಿ ಇದ್ದಿದ್ದು. 1983ರಲ್ಲಿ ಏನಾಗಿತ್ತು, ಅಮೆರಿಕದ ನೇತೃತ್ವದಲ್ಲಿ, ರೋಬಿಯೋ ನೇತೃತ್ವದಲ್ಲಿ ಒಂದು ಒಪ್ಪಂದ ಆಗಿರುತ್ತೆ ಇವರ ನಡುವೆ. ಲೆಬನಾನ್ ಮತ್ತು ಇಸ್ರೇಲ್ನ ನಡುವೆ ಶಾಂತಿ ಒಪ್ಪಂದ ಆಗಿರುತ್ತೆ. ಈ ಶಾಂತಿ ಒಪ್ಪಂದ 1 ವರ್ಷದ ಒಳಗಡೆ ಮುರಿದು ಹೋಗ್ಬಿಡುತ್ತೆ. ಯಾವ ಕಾರಣಕ್ಕಾಗಿ? ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮತ್ತು ಲೆಬನಾನ್ ನಡುವೆ ಆಂತರಿಕವಾಗಿ ಸಂಘರ್ಷ. ಇವತ್ತು ಕೂಡ ಈ ಕದನ ವಿರಾಮವನ್ನು ಒಪ್ಪೋದಕ್ಕೆ ಹೆಜ್ಬುಲ್ಲಾ ಸಂಘಟನೆಯವರು ತಯಾರಿಲ್ಲ. ಅವತ್ತು 1983ರಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಆದಂತಹ ಶಾಂತಿ ಒಪ್ಪಂದ 42 ವರ್ಷಗಳ ನಂತರ ಮತ್ತೊಮ್ಮೆ ಇದೀಗ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಆಗಿದೆ ಅನ್ನೋದು ನಾವು ಗಮನಿಸಬೇಕಾದಂತಹ ಸಂಗತಿ. ಇದರ ಜೊತೆಗೆ ಈ 10 ದಿನದ ಶಾಂತಿಯ ಬಗ್ಗೆ ಇಸ್ರೇಲ್ ಅಧ್ಯಕ್ಷರು ಏನು ಹೇಳಿದರು, ನೆತನ್ಯಾಹು ಏನು ಹೇಳಿದರು? ಅನಿವಾರ್ಯ ಇದೆ ರೀ, ಇಸ್ರೇಲಿಗೂ ಅನಿವಾರ್ಯ, ಲೆಬನಾನ್ಗೂ ಕೂಡ ಅನಿವಾರ್ಯ. ಏನು ಅನಿವಾರ್ಯ? ಒಪ್ಪಂದ ಅನಿವಾರ್ಯ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಈ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಸಿಕ್ಕಿರುವಂಥ ಒಂದು ಸುವರ್ಣ ಅವಕಾಶ, ಇದು ನಮಗೆ ದೊಡ್ಡ ಅವಕಾಶ ಅಂತ ನೆತನ್ಯಾಹು ಹೇಳ್ತಾ ಇರೋದು. ಲೆಬನಾನ್ನಿಂದ ನಾವು ಸೇನೆಯನ್ನು ಹಿಂತೆಗಿತಾ ಇಲ್ಲ, ಲೆಬನಾನ್ನಿಂದ ಹೊರ ಬರುತ್ತಿಲ್ಲ ಅಂತ ಅವರು ಹೇಳ್ತಾ ಇರೋದು. ಅವರ ಕಂಡೀಷನ್ಗಳೇನಿದೆ, ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ನಿರ್ಮಿಸಿರುವ 10 ಕಿಲೋಮೀಟರ್ ಸೇನೆ ಏನಿರುತ್ತೆ ಅದು ಹಾಗೇ ಇರುತ್ತೆ ಅಂತ. ಯಾವ ಕಾರಣಕ್ಕಾಗಿ? ಈ ಹೆಜ್ಬುಲ್ಲಾದವ್ರು ಏನು ಮಾಡಿಬಿಡ್ತಾರೆ, ಈ ಉತ್ತರ ಇಸ್ರೇಲ್ನಲ್ಲಿ ಆ ಗ್ರಾಮಗಳ ಮೇಲೆ ನೇರವಾಗಿ ಕ್ಷಿಪಣಿಗಳು ದಾಳಿ ಮಾಡ್ತಾರೆ. ಈ ದಾಳಿಗಳನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಸ್ರೇಲ್ನ ಸೈನ್ಯ ಇದೆ. ಆ ಸೈನ್ಯ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನೆತನ್ಯಾಹು ಹೇಳಿಕೆ ಆಯ್ತಿದ್ದು, ಕದನ ವಿರಾಮಕ್ಕೆ ಇಸ್ರೇಲ್ 2 ಷರತ್ತುಗಳನ್ನು ಹಾಕಿದೆ. ಏನು ಷರತ್ತುಗಳು? ಲೆಬನಾನ್ನ ಗಡಿಯಲ್ಲಿ ಹೆಜ್ಬುಲ್ಲಾ ಶಸ್ತ್ರಾಸ್ತ್ರ ಹೊಂದಿರಬಾರ್ದು. ಇದು ಮೊದಲ ದಿನದಿಂದಲೂ ಕೂಡ ಇರುವಂಥ ಬೇಡಿಕೆ. ಯಾವುದೇ ಕಾರಣಕ್ಕೂ ಶಸ್ತ್ರಾಸ್ತ್ರಗಳನ್ನು ಅವರು ಬಳಕೆ ಮಾಡಬಾರ್ದು ಅಂತ ಲೆಬನಾನ್ನ ಅಧಿಕೃತ ಸರ್ಕಾರನು ಇತ್ತೀಚೆಗೆ ಮಾರ್ಚ್ ತಿಂಗಳಲ್ಲಿ ಹೇಳಿದೆ. ಯಾವುದೇ ಕಾರಣಕ್ಕೂ ಹೆಜ್ಬುಲ್ಲಾ ಒಂದು ರಾಜಕೀಯ ಪಕ್ಷ ಆಗಿರಬೇಕು ಹೊರತು ಅವರು ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಬಾರ್ದು ಅಂತ ಆ ಬೇಡಿಕೆಯನ್ನು ಕೂಡ ಅವರು ಇಟ್ಟಿದ್ದಾರೆ. ಇಸ್ರೇಲ್ನ ಉತ್ತರ ಭಾಗದಲ್ಲಿ ಸುಸ್ಥಿರ ಭದ್ರತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಒಂದು ವರದಿಯ ಪ್ರಕಾರ ಕಳೆದ 2 ವರ್ಷಗಳಲ್ಲಿ ಇಸ್ರೇಲ್ನ ಉತ್ತರ ಭಾಗದಲ್ಲಿ ಸರಿಸುಮಾರು ಒಂದು 60-70 ಸಾವಿರ ಜನ ವಲಸೆ ಹೋಗ್ಬಿಟ್ಟಿದ್ದಾರೆ ಬೇರೆ ಬೇರೆ ಕಡೆಗೆ. ಹೀಗಾಗಿ ಅಲ್ಲಿ ಭದ್ರತೆ ಕೊಡಬೇಕು, ಜನ ವಾಪಸ್ ಬರುವಂತೆ ನೋಡ್ಕೊಳ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಲೆಬನಾನ್ ಮತ್ತು ಇಸ್ರೇಲ್ನ ನಡುವೆ ಈ ಸಂಧಾನ ಅನಿವಾರ್ಯ ಯಾಕೆ ಅನಿವಾರ್ಯ ಅಂತ ಹೇಳಿದ್ರೆ, ನಾನು ಹೇಳಿದ್ದೀನಿ 1982ರಿಂದ 48ರಲ್ಲೇ ಯುದ್ಧ ಆಗಿತ್ತು ಅರಬ್ ವರ್ಸಸ್ ಯಹೂದಿಗಳ ನಡುವೆ. ಆ ಎಲ್ಲವೂ ಆದ ನಂತರವೂ ಕೂಡ 82ರಲ್ಲಿ ದಾಳಿಯಾಗಿದೆ, ಎಲ್ಲವೂ ಕೂಡ ನೋಡಿದ್ದೇವೆ. ಆರ್ಥಿಕವಾಗಿ ದೊಡ್ಡ ಮಟ್ಟದ ಹೊಡೆತವನ್ನು 2 ಕಡೆಯವರು ಅನುಭವಿಸಿದ್ದಾರೆ. ಮಧ್ಯಪ್ರಾಚ್ಯದ ದೇಶಗಳಿಗೂ ಕೂಡ ಇದು ಪ್ರಾದೇಶಿಕ ಯುದ್ಧವಾಗಿ ಬದಲಾಗುವಂಥ ಅಪಾಯ ಇದೆ. ಈ ಕಾರಣಕ್ಕಾಗಿಯೂ ಕೂಡ ಎಲ್ಲವೂ ಕೂಡ ಬೇಕಾಗಿದೆ. ಇವೆಲ್ಲದರ ಜೊತೆಗೆ ಟ್ರಂಪ್ಗೆ ಪಾಕ್ PM ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಭಾರತ ಹೇಳಿರೋದಿದು. ಡೊನಾಲ್ಡ್ ಟ್ರಂಪ್ಗೆ ಶಹಬಾಜ್ ಶರೀಫ್ ಲೆಕ್ಕಕ್ಕೆ ಇಲ್ಲ ಅಂತ ಫೌದಿ ಚೌಧರಿ ವ್ಯಂಗ್ಯವಾಡಿದ್ದಾರೆ. ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ಗೆ 2 ಬಾರಿ ಶ್ವೇತಭವನದಲ್ಲಿ ಕೊಟ್ಟಿದ್ದಾರೆ. ನಾನು ಮೊನ್ನೆಯೂ ಕೂಡ ಹೇಳಿದ್ದೇನೆ, ಆಸಿಫ್ ಮುನೀರ್ ಪಾಕಿಸ್ತಾನದ ಈ ನಾಯಕರುಗಳೇನಿದ್ದಾರೆ ಕೇವಲ 3 ಜನರಿಗೆ ಮಾತ್ರ ಶ್ವೇತಭವನದಲ್ಲಿ ಒಂದು ಔತಣ ಸಿಕ್ಕಿದೆ. ಅದರಲ್ಲಿ ಮುನೀರ್ ಕೂಡ ಒಬ್ಬರು. ಅವರಿಗೆ ಔತಣವನ್ನು ಕೊಟ್ಟಿದ್ರು, ಹಾಡಿ ಹೊಗಳಿದ್ರು, ಇವರು ನೊಬೆಲ್ ಪ್ರಶಸ್ತಿಗೆ ಅವರನ್ನು ಹೇಳಿದ್ರು, ಎಲ್ಲವೂ ಕೂಡ ಆಗಿದೆ. ಹೀಗಾಗಿ ಆರ್ಥಿಕವಾಗಿ ದಿಕ್ಕೆಟ್ಟು ಹೋಗಿರುವಂಥ ಪಾಕಿಸ್ತಾನ ಜಾಗತಿಕವಾಗಿ ತನ್ನ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಹೀಗಾಗಿ ಪಾಕಿಸ್ತಾನದ ವಿರುದ್ಧ ಇದೀಗ ಗುಟ್ಟಲಾಗಿದೆ.